ಹೌದು, ಸಾಮಾಜಿಕ ಕಾರ್ಯಕರ್ತ ಮಾಜಿ ಮೇಯರ್ ವಿಜಯ್ ಮೋರೆ ಮತ್ತು ಇತರರ ಸಹಯೋಗದಲ್ಲಿ ಉದ್ಯಮಿ ವಿಜಯ್ ಪಾಟೀಲ್ ಮತ್ತು ಕುಟುಂಬ ಬೆಳಗಾವಿಯ ಬಾಮನವಾಡಿಯಲ್ಲಿ ಕಳೆದ 25 ವರ್ಷಗಳಿಂದ ನಿಸ್ವಾರ್ಥ ಸಾಮಾಜಿಕ ಮನೋಭಾವದಿಂದ ಶಾಂತಾಯಿ ವೃದ್ಧಾಶ್ರಮವನ್ನ ನಡೆಸುತ್ತಿದೆ. ಈ ಅವಧಿಯಲ್ಲಿ ಸಮಾಜದ ನಿರ್ಗತಿಕ ವೃದ್ಧರಿಗೆ ವಾತ್ಸಲ್ಯದಿಂದ ಆಶ್ರಯ ನೀಡಲಾಗಿದೆ. ಬಸ್ಸು, ರೈಲು ಹಲವು ಕಡೆ ಪ್ರಯಾಣ ಮಾಡಿಸಿದ್ದಾರೆ. ಆದರೆ ಈ ವರ್ಷ ಪ್ರಥಮ ಬಾರಿಗೆ ಅವರನ್ನ ವಿಮಾನದ ಮೂಲಕ ಪ್ರವಾಸಕ್ಕೆ ಕರೆದೊಯ್ಯಲು ನಿರ್ಧರಿಸಲಾಗಿದೆ. ಅದರಂತೆ ಇಂದು ಬೆಳಗಾವಿಯಿಂದ ವಿಮಾನದ ಮೂಲಕ ವೃದ್ಧಾಶ್ರಮದಲ್ಲಿರುವ ಅಜ್ಜಿಯರು ಮುಂಬೈಗೆ ತೆರಳಿದ್ದಾರೆ. ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿರುವ ಕನ್ನಡ ಸಾಹಿತ್ಯ ಭವನದ ಆವರಣಕ್ಕೆ ಅಜ್ಜಿಯನ್ನೆಲ್ಲ ಕರೆತಂದು ನಿಯಮಗಳ ಬಗ್ಗೆ ಮಾಹಿತಿ ನೀಡಲಾಯಿತು. ಮಾಜಿ ಮೇಯರ್ ಹಾಗೂ ಸಮಾಜ ಸೇವಕ ವೃದ್ಧಾಶ್ರಮದ ಕಾರ್ಯಾಧ್ಯಕ್ಷ ವಿಜಯ್ ಮೋರೆ ಅವರು ವಿಮಾನದಲ್ಲಿ ಪ್ರಯಾಣಿಸುವಾಗ ಮತ್ತು ಮುಂಬೈನಲ್ಲಿ ತಂಗುವಾಗ ಏನು ಕಾಳಜಿ ವಹಿಸಬೇಕು ಎಂಬುದರ ಕುರಿತು ವಿವರವಾದ मार्गदर्शन ನೀಡಿದ್ರು. आमचा झेंडा असणार मोठा शांताईचा. चौपाटीवरती आम्ही जातो की नाही, चौपाटीवरती गेल्यानंतर त्या झेंडा तिथं कुठं लावलेला असतो की एखाद्या वेळे कुठं जरी गेला तर त्या झेंड्याकडे सगळे जमा व्हायचे आणि टोपी कंटिन्यू वापरायचं नंतर ते. पण टोपी का घालायचं की आमची माणसं कुठे आहेत ते समजतात आणि ID कोणी बाजूला काढू नका. ಈ ನ್ಯೂಸ್ನೊಂದಿಗೆ ಮಾತನಾಡಿದ ವಿಜಯ್ ಮೋರೆ, 25 ವರ್ಷಗಳ ಹಿಂದೆ ತಾಯಿ ಶ್ರೀ ಶಾಂತಾಯಿ ಅವರ ಹೆಸರಿನಲ್ಲಿ ಬಾಮನವಾಡಿ ಬಳಿ ಈ ವೃದ್ಧಾಶ್ರಮವನ್ನ ಪ್ರಾರಂಭಿಸಲಾಯಿತು. ಸರ್ಕಾರದಿಂದ ಒಂದು ಪೈಸೆಯನ್ನು ತೆಗೆದುಕೊಳ್ಳದೆ ಪರೋಪಕಾರಿಗಳು ಹಾಗೂ ಬೆಳಗಾವಿ ನಿವಾಸಿಗಳ ನೆರವಿನಿಂದ ಈ ವೃದ್ಧಾಶ್ರಮ ನಡೆಯುತ್ತಿದೆ. ಇಲ್ಲಿ ವಯಸ್ಸಾದವರನ್ನ ಪ್ರೀತಿಯಿಂದ ನೋಡಿಕೊಳ್ಳಲಾಗುತ್ತದೆ ಮತ್ತು ಅವರ ಜೀವನವನ್ನ ಸಹನೀಯವಾಗಿಸಲು ವಿವಿಧ ವಿಧಾನಗಳ ಮೂಲಕ ಮನರಂಜನೆ ನೀಡಲಾಗುತ್ತದೆ. ಹಿಂದೆ ಅವರು ಬಸ್, ರೈಲಿನಲ್ಲಿ ಪ್ರವಾಸ ಮಾಡಿ ಅನೇಕ ಪ್ರೇಕ್ಷಣೀಯ ಸ್ಥಳಗಳನ್ನ ನೋಡಿದ್ದಾರೆ. ಆದ್ರೆ ವಿಮಾನ ಹಾರಾಟದ ಕನಸು ಹಿಂದೆ ಉಳಿಯಿತು. ವಿಜಯ್ ಪಾಟೀಲ್ ಅವರ ಮುಂಬೈನ ಉದ್ಯಮಿ ಸ್ನೇಹಿತ ಅನಿಲ್ ಜೈನ್ ಒಮ್ಮೆ ಮದುವೆಗೆ ಬೆಳಗಾವಿಗೆ ಬಂದಿದ್ರು. ವೃದ್ಧಾಶ್ರಮಕ್ಕೆ ಭೇಟಿ ನೀಡಿದ್ರು ಮತ್ತು ಮುಂಬೈಗೆ ವೃದ್ಧರನ್ನ ಆಹ್ವಾನಿಸಿದ್ರು. ಅವರ ವಸತಿ ಮತ್ತು ಊಟದ ವ್ಯವಸ್ಥೆ ಮಾಡಲು ಸಿದ್ಧತೆಯನ್ನ ಮಾಡುವುದಾಗಿ ಭರವಸೆ ನೀಡಿದ್ರು. ಅದರ ನಂತರ ನಾವು ಲೋಕೋಪಕಾರಿ ಸ್ಟಾರ್ ಇಂಡಸ್ಟ್ರೀಸ್ ಗ್ರೂಪ್ನ ಮುಖ್ಯಸ್ಥ ಸಂಜಯ್ ಗೋಡಾವತ್ ಅವರನ್ನ ಭೇಟಿ ಮಾಡಿ ಮಾತನಾಡಿದಾಗ ಅವರು ಸಂತೋಷದಿಂದ ತಮ್ಮ ಸ್ಟಾರ್ ಏರ್ ಜೆಟ್ ವಿಮಾನವನ್ನ ಒದಗಿಸಿದ್ರು. ಹೀಗಾಗಿ ಇಂದು ನಾವು ಈ ಹಿರಿಯ ನಾಗರಿಕರನ್ನ ವಿಮಾನದ ಮೂಲಕ ಮುಂಬೈಗೆ ಕರೆದೊಯ್ಯುತ್ತಿದ್ದೇವೆ. 5 ದಿನಗಳಲ್ಲಿ ಈ ಹಿರಿಯರಿಗೆ ಮುಂಬೈನ ಪ್ರಸಿದ್ಧ ತಾಜ್ ಹೋಟೆಲ್ನಲ್ಲಿ ಚಹಾ ಕೂಟವನ್ನ ನೀಡಲಾಗುತ್ತದೆ ಮತ್ತು ಗೇಟ್ವೇ ಆಫ್ ಇಂಡಿಯಾ, ಸಮುದ್ರ ಮುಂತಾದ ಪ್ರೇಕ್ಷಣೀಯ ಸ್ಥಳಗಳಿಗೆ ಭೇಟಿ ಮಾಡಿಸಲಾಗುತ್ತದೆ. ಅದೇ ರೀತಿ ಖ್ಯಾತ ಮರಾಠಿ ಹಾಸ್ಯ ಕಲಾವಿದ ಬಾಬು ಕದಂ ಅವರ ಹಾಸ್ಯ ಕಾರ್ಯಕ್ರಮವನ್ನ ಕಣ್ತುಂಬಿಕೊಳ್ಳಲಾಗುವುದು. 35 ಅಜ್ಜಿಯರು ಸೇರಿದಂತೆ ಒಟ್ಟು 42 ಮಂದಿ ಮುಂಬೈ ಪ್ರವಾಸಕ್ಕೆ ತೆರಳುತ್ತಿದ್ದಾರೆ. ಉಳಿದ 11 ಮಂದಿಯರಲ್ಲಿ ಸಾಮಾಜಿಕ ಕಾರ್ಯಕರ್ತರು, ವೃದ್ಧಾಶ್ರಮದ ನಿರ್ದೇಶಕರು ಮತ್ತು ಆರೈಕೆದಾರರು ಇದ್ದಾರೆ. ಫೆಬ್ರವರಿ 26ರಂದು ಬೆಳಗಾವಿಗೆ ಮರಳಲಿದ್ದೇವೆ ಎಂದು ಹೇಳಿದ್ರು. ನಾವೆಲ್ಲ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದಾಗ ಈ ಕಾರ್ಯಕ್ರಮ ಸಲುವಾಗಿ ನಮ್ಮ ಸ್ಟಾರ್ ಏರ್ ಜೆಟ್ ಸಂಜಯ್ ಗೋಡಾವತ್ ಇವರು ಸದ್ಯಕ್ಕೆ ಕೈ ಜೋಡಿಸಿರು. ಅವರು ಸದ್ಯಕ್ಕೆ ನಮ್ಗೆ ಸಹಕಾರ ಮಾಡ್ತಾ ಬಂದಿದ್ದಾರೆ. ಸಾಕಷ್ಟು ಮಂದಿ ಈ ಪ್ರೋಗ್ರಾಮ್ಗೂ ಹೆಲ್ಪ್ ಮಾಡ್ತಾ ಇದ್ದಾರೆ. ಮುಂಬೈನಲ್ಲಿ ಆದ ಬಳಿಕ 4 ಗಂಟೆಗೆ ಇವತ್ತು ತಾಜ್ ಹೋಟೆಲ್ದವ್ರು ಸದ್ಯಕ್ಕೆ ನಮ್ಗೆ ಚಾ ಕುಡಿಲಿ ಸಲುವಾಗಿ ಇನ್ವೈಟ್ ಮಾಡಿದ್ದಾರೆ. ಈ ಪ್ರಕಾರ 4 ದಿವಸ ನಾವು ಅಲ್ಲಿ ಮುಂಬೈನಲ್ಲಿ ಇದ್ದು ಜಾಯ್ ಫೌಂಟನ್, ಸೇಕ್ ಲೇಕ್ ವಿ, ಆಮೇಲೆ ಅಟಲ್ ಸೇತು, ಚೌಪಾಟಿ, ಗೇಟ್ವೇ ಆಫ್ ಇಂಡಿಯಾ, ಆಮೇಲೆ ಅಲ್ಲಿ 25 ತಾರೀಕು ಒಂದು ಬಾಬು ಕದಮ್ದು ಪ್ರೋಗ್ರಾಮ್ ಆಗ್ತಾ ಇದೆ. ಆ ಕಾರ್ಯಕ್ರಮದಲ್ಲಿ ಸದ್ಯಕ್ಕೆ ನಾವು ಜಾಯಿನ್ ಆಗ್ತಾ ಇದ್ದೇವೆ. ಈ ಎಲ್ಲ ಕಾರ್ಯಕ್ರಮ ಮಾಡೋ ಸಲುವಾಗಿ ಅನಿಲ್ ಭಾಯಿ ಜೈನ್ ಅವರು ನಮಗೆ ಸಹಕಾರ ಮಾಡಿದ್ದಾರೆ. ಅದ್ರ ಸಲುವಾಗಿ ಇವತ್ತಿಂದ ಸಾಮ್ರಾ ಏರ್ಪೋರ್ಟ್ದಿಂದ ನಾವು ಪ್ರಯಾಣ ಮಾಡಿ ಈ ಎಲ್ಲ ಕಾರ್ಯಕ್ರಮ ಮುಗಿಸಿ 26 ತಾರೀಕಿಗೆ ಮತ್ತೆ ಹೊಳ್ಳಿ ನಾವು ಬೆಳಗಾವಿಗೆ ಬರ್ತಾ ಇದ್ದೇವೆ. ನಾನು ಮೊದಲೇ ಬೆಳಗಾವಿ ಮುಜಾವರ್ಗಲ್ಲಿ ಇರ್ತಿದ್ದೆ.
ಈಗ ನಾನು ಹೋಗಿ 3 ತಿಂಗಳು 8 ದಿವಸ ಆಯ್ತು. ಮುಂದೆ ಈ ಶಾಂತಿ ವೃದ್ಧಾಶ್ರಮದಾಗ ನಮಗೆಲ್ಲ ಸಹಕಾರ ಮತ್ತು ಸವಲತ್ತು ಸಿಗ್ತದೆ. ಇದು ಮುಂಬೈಗೆ ಹೋಗೋದು ನಮ್ಗೆ ಗೊತ್ತಿದ್ದಿದ್ದಿಲ್ಲ, ಒಂದು ಕನಸಾಗಿತ್ತು. ಆ ಕನಸನ್ನು ನಮ್ಮ ಮೋದಿಯವರು ನನಸನ್ನಾಗಿ ಮಾಡ್ಯಾರ. ಅದನ್ನು ಅಲ್ಲಿ ನಾವು ಹೋಗಿ ಅವ್ರು ಏನೇನು ತೋರಿಸ್ತಾರಲ್ಲ ಅದನ್ನೆಲ್ಲ ನೋಡಿ ಬರ್ತೀವಿ. ಮುಂಬೈ ಅಲ್ಲ ಬೆಳಗಾವಿ ಬಿಟ್ಟರೆ ನಾವು ಎಲ್ಲೂ ಹೋಗೇ ಇಲ್ಲ. ನ್ಯೂಸ್ನಲ್ಲಿ ಇದು ಚಂದಾದಾರ ಲಿಸ್ಟ್ ಮಾಡ್ತೀವಿ ಸಂದೇಶದಲ್ಲಿ. ಇದಾದ ನಂತರ ಅಜ್ಜಿಯರೆಲ್ಲ ಬಸ್ಸಿನಲ್ಲಿ ಸಾಂಬ್ರಾ ವಿಮಾನ ನಿಲ್ದಾಣಕ್ಕೆ ಹೊರಟರು. ಅಲ್ಲಿಂದ ಸ್ಟಾರ್ ಏರ್ ಜೆಟ್ನ ವಿಶೇಷ ವಿಮಾನದ ಮೂಲಕ ಮುಂಬೈಗೆ ತೆರಳುವರು. ಮುಂಬೈ ತಲುಪಿದ ನಂತರ ಅಜ್ಜಿಯರು ದೇಶದ ಅತ್ಯಂತ ಪ್ರತಿಷ್ಠಿತ ಮತ್ತು ದುಬಾರಿ ಪಂಚತಾರಾ ಹೋಟೆಲ್ ತಾಜ್ನಲ್ಲಿ ಚಹಾವನ್ನ ಆನಂದಿಸುವರು.